ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಆಲ್ರೆಡಿ 5:27 ಮಾರ್ನಿಂಗು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಎದ್ದಾಗ 4 ಗಂಟೆ ಅಂದ್ಕೊಳ್ಳಿ. ನಾನು 2 ಡೇಸಿಂದನೂ ಹುಷಾರಿಲ್ಲ, ಕಫ ಆಗ್ಬಿಟ್ಟೈತೆ, ಫುಲ್ ಜಾಸ್ತಿ ಆಗ್ಬಿಟ್ಟೈತೆ. ಕೆಮ್ಮಿ ಎದೆ ಎಲ್ಲ ನೋವು. 4 ಗಂಟೆಗೆ ಎದ್ದೋಳು ನಮ್ಮಮ್ಮ ಅವರು, ನಾನು ಕೆಮ್ಮದು ನೋಡಿ ಶೀತ ಆಗ್ಬಿಟ್ಟೈತೆ, ಸರ್ಕ ಅನ್ನೋದ್ರೆ ನಮ್ಮಮ್ಮನೂ ಎದ್ರು. ಟೀ ಇಟ್ಕೊಟ್ರು, ಟೀ ಕುಡ್ದೆ 4 ಗಂಟೆ 4:15 ಫೋನ್ ನೋಡ್ತಾ ಕೂತಿದ್ದೀನಿ, ನಿದ್ದೆ ಬರ್ತಾಯಿಲ್ಲ. ಅಪ್ಪಾಜಿ ಟೀ ಕುಡಿದ್ಬಿಟ್ಟೆಲ್ಲ ಹೋದ್ರು, ಮೋಸ್ಟ್ಲಿ ಗದ್ದೆಗೆ ನೀರೆಲ್ಲ ಬಿಡ್ತಾರಲ್ಲ ಅದಕ್ಕೆ ಹೋಗಿರ್ಬೋದೇನೋ. ಅಮ್ಮ ಆ ರೂಮಲ್ಲಿ ಮಲಗೈತೆ, ನಾವು ಈ ರೂಮಲ್ಲಿ ಮಲಗಿದ್ದು. ಕೃತು ಇನ್ನೂ ಮಲ್ಕೊಂಡಿದ್ದಾಳೆ. ಕರೆಂಟ್ ಇಲ್ಲ. ಇದೊಂದು ಹಾಲಲ್ಲಿ ಒಂದು ಚಾರ್ಜ್ ಲೈಟ್ ಐತೆ. ನಾನು ಇಲ್ಲಿ ಅಡುಗೆ ಮನೆಯಲ್ಲಿ ಶುಂಠಿ ಕಷಾಯ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಫುಲ್ ಆಗ್ತಾಯಿಲ್ಲ, ಹೆವಿ ಕೋಲ್ಡು ಮತ್ತು ಕಫ. ಅದಕ್ಕೆ ಹಾಸ್ಪಿಟ್ಲಿಗಾದರೂ ಹೋಗಬೇಕು. ಬಟ್ ಬೆಳಕರ್ಸೋದು ಹೆಂಗೆ ಅಂತ ಯೋಚನೆ ಆಗ್ಬಿಟ್ಟೈತೆ. ಆ್ಯಂಡ್ ಕೃತುಂಗೆ ಲಾಸ್ಟ್ ವೀಕು ಬುಧವಾರದಿಂದನೇ ಸ್ಕೂಲ್ ಸ್ಟಾರ್ಟ್ ಆಗೈತೆ, ಬಟ್ ಕಳ್ಸೋಕ್ಕಾಗಲಿಲ್ಲ, ಏನೇನೋ ಆಯ್ತಲ್ವ ಮಧ್ಯದಲ್ಲಿ. ಹಾಗಾಗಿ ಇವತ್ತು ಮಂಡೆಯಿಂದ ಕೃತು ಕಾನ್ವೆಂಟ್ ಕಳಿಸ್ಬೇಕು. ನಂಗೆ ಬೇರೆ ಹುಷಾರಿಲ್ಲ, ಹೆಂಗಿದ್ರು ಬೇಗ ಇದ್ದಿದ್ದೀನಿ. ಅಮ್ಮನೂ ಎದ್ದು ಟೀ ಕುಡಿದು ಹಾಗೆ ಮಲಗವ್ರೆ, ಎಚ್ಚರ ಆಗವ್ರೆ. ಕರೆಂಟ್ ಇದ್ದಿದ್ದರೆ ಟಿ ವಿ ಆನ್ ಮಾಡಿಕೊಂಡು ಕೂತಿರೋರು, ಕರೆಂಟ್ ಇಲ್ವಲ್ಲ. ಹಾಗಾಗಿ ಬನ್ನಿ ಇವಾಗ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಬೇಕು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಟೀ ಇಟ್ಟಿದ್ದ ಪಾತ್ರೆಲೆಯ ಅದನ್ನು ಏನು ನೀಟಾಗಿ ತೊಳಿದಾನೆ ಅದರಲ್ಲೇ ಮಳ್ಳಿಸ್ಕೊತಾ ಇದ್ದೀನಿ. ಶುಂಠಿ, ಮೆಣಸು, ಸ್ವಲ್ಪ ಶುಗರು ಮತ್ತು ಹಾಲು, ಸ್ವಲ್ಪ ನೀರು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸಿದ್ಮೇಲೆ ಸೋಸ್ಕೊಂಡು ಕುಡಿಬೇಕು. ನಂಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಮಾಡ್ತಾ ಇರಬೇಕು, ಆಗೋದಾಗ್ತಾ ಇರತ್ತೆ. ಆ್ಯಂಡ್ ನನಗೆ ಯಾಕೋ ಹೊಟ್ಟೆ ಹತ್ರ ಎಲ್ಲ ಸ್ವಲ್ಪ ಬೊಜ್ಜು ಜಾಸ್ತಿ ಆಗೈತೆ ಅನ್ನೋ ಫೀಲ್ ಐತೈತೆ ಫ್ರೆಂಡ್ಸ್. ನಾನು ಎಷ್ಟು ದಿನದಿಂದ ಡಯಟ್ ಮಾಡೋಣ ಅಂದ್ಕೊಂಡ್ರೆ ಮೇನ್ ಪ್ರಾಬ್ಲಮ್ ಬಂದು ನನಗೆ ಟೀ ಕಾಫಿ ಬಿಡೋಕ್ಕಾಗ್ತಾಯಿಲ್ಲ, ಶುಗರ್ ಬಿಡೋಕ್ಕಾಗ್ತಾಯಿಲ್ಲ. ನೋಡೋಣ, ಇವತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ನಲ್ವ, ಫುಲ್ ಯೋಚನೆ ಮಾಡಿಬಿಟ್ಟಿದ್ದೀನಿ, ಏನಾದರೂ ಮಾಡಿ ಡಯಟ್ ಮಾಡಲೇಬೇಕು. ಅಟ್ಲೀಸ್ಟ್ 56 ಇದ್ದೀನಿ, ಒಂದು 4 kgನಾದ್ರು ಸಣ್ಣ ಆಗಲೇಬೇಕು ಅಂತ. ನೋಡೋಣ, ನನಗೆ ಹೆಲ್ತ್ ಅವಾಗವಾಗ ಕೈ ಕೊಡ್ತಿರುತ್ತಲ್ಲ, ಮನಸ್ಸೇ ಇರಲ್ಲ. ನಾನು ಇವಾಗ ಇತ್ತೀಚೆಗೆ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಮಧ್ಯಾಹ್ನ ಟೈಮ್ ಜಾಸ್ತಿ ಮಲ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 2 ಗಂಟೆಗೆ ಮಲ್ಕೊಂಡ್ರೆ 5 ಗಂಟೆಗೆ ಹೇಳ್ತೀನಿ. ಅದೇನಾಗುತ್ತೆ, ನೈಟು ನಿದ್ದೆ ಬರೋಲ್ಲ 12 ಗಂಟೆ ತನಕ. ಹಂಗೂ ರಾತ್ರಿ ಬಿಗ್ ಬಾಸ್ ನೋಡಲಿಲ್ಲ, 11 ಗಂಟೆಗೆಲ್ಲ ಮಲ್ಕೊಂಡೆ. ಅದೇನಾಯಿತು, ಮಲ್ಕೋಬೇಕಾದ್ರೆ ಚೆನ್ನಾಗಿ ಮಲ್ಕೊಂಡೆ, ಮಧ್ಯರಾತ್ರಿ 3 ಗಂಟೆಗೆ ಎಚ್ಚರ ಆಗೋಯ್ತು. ಸೊ ಫೈನಲಿ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ಇನ್ನೇನೇ ಆದ್ರೂ ತುಂಬ ಹುಷಾರಿಲ್ಲ ಅಂದಾಗ ಮಾತ್ರ ಮಲ್ಕೊತೀನಿ ಮಧ್ಯಾಹ್ನ ಟೈಮು. ನಾರ್ಮಲು ಸ್ವಲ್ಪ ಚೆನ್ನಾಗಿದ್ದಾಗ ಮಧ್ಯಾಹ್ನ ಟೈಮ್ ಮಲ್ಕೊಳ್ಳಲ್ಲ, ಬಿಕಾಸ್ ನೈಟ್ ನಿದ್ದೆ ಬರೋಲ್ಲ. ನನಗೂ ಸಾಕಾಗೋಗ್ಬಿಟ್ಟೈತೆ ಫ್ರೆಂಡ್ಸ್. ಹಾಲು ಕರೆಂಟ್ ಇರ್ತಾ ಇಲ್ವಲ್ಲ, ಫ್ರಿಡ್ಜಲ್ಲಿ ಇಟ್ಟರೆ ಹಾಲು ಹೊಡೆದೋಗುತ್ತೆ ಅಂತೇಳಿ 2 ದಿನದಿಂದ ತಪ್ಪಲೆಗೆ ಹಾಕಿ ಕಾಯಿಸಿಡ್ತಾ ಇದ್ದೀವಿ. ಕೆನೆಯನ್ನು ಸೇರಿಸಿ ಹಾಕ್ಬಿಟ್ಟೆ ಇದ್ರೊಳಕ್ಕೆ. ನೋಡಿ ಎಷ್ಟು ಕತ್ಲೆ ಇದೆ ಆಚೆ ಕಡೆ, ಇನ್ನೂ ಬೆಳಕೇ ಆಗಿಲ್ಲ. ಅದೇನೋ ಹಕ್ಕಿಗಳು, ಹುಳಗಳು ಕುಯ್ಯಿ ಅಂತ ಬಿಡ್ಕೊಂತಾವೆ. 8 ಗಂಟೆ ಮಾತಾಡಿ. ಶೀತ ಜಾಸ್ತಿ ಆಗಿದೆ ಫ್ರೆಂಡ್ಸ್, ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪುಳಿಯೋಗರೆ ಮಾಡಿದ್ದೀನಿ, ನೀನೇ ತಿನ್ನಿಸ್ಕೊಡಮ್ಮ ಅಂದ್ಲು. ಬಾ ಮಗಳೇ, ಹಾಕಿಸ್ಕೊ ಬಾಯಿಗೆ. ಅದಕ್ಕೆ ನಾನೇ ತಿನ್ನಿಸ್ಕೊಡ್ತಾಯಿದ್ದೀನಿ. ಇನ್ನೂ ಲಂಚು ಸ್ನ್ಯಾಕ್ಸು ಏನೂ ರೆಡಿ ಮಾಡಿಲ್ಲ, ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಬೇಕು. ಅಷ್ಟರಲ್ಲಿ ತಿನ್ನಿಸ್ಕೊಡಮ್ಮ ಅಂದ್ಲು, ಅದಕ್ಕೆ ತಿನ್ನಿಸ್ತಾಯಿದ್ದೀನಿ. ಮಾತಾಡ್ಸು ಚಿನ್ನು, ಕಾನ್ವೆಂಟ್ಗೆ ಹೋಗ್ತಾ ಇದ್ದೀನಿ ನಾನು. 10 ರೂಪಾಯಿ ಬರಬೇಕು ಬೇಬಿ, ಸಣ್ಣ ಬೇಬಿ. ನೋಡಿ, ಇದೇ ಇವಳು ಯೂನಿಫಾರ್ಮು ಸ್ವಲ್ಪ ದೊಡ್ಡ ಸೈಜ್ ಆಗೈತೆ. ಇನ್ನೂ ಒಂದು ಜೊತೆ ಕೊಡ್ತಾರೆ ಅಂತೆ, ಸದ್ಯಕ್ಕೆ ಒಂದೇ ಜೊತೆ ಕೊಟ್ಟಿರೋದು, ಇನ್ನೊಂದು ಜೊತೆ ಕೊಟ್ಟಿಲ್ಲ. ಬ್ಯಾಡ್ಜು ಯೂನಿಫಾರ್ಮ್ಗೆ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಾಕ್ಸು 2ಕ್ಕೆ 800 ರೂಪಾಯಿ ತೊಗೊಂಡಿದ್ದಾರೆ ಫ್ರೆಂಡ್ಸ್. ಇನ್ನೂ ಒಂದು ಜೊತೆ ಕೊಡ್ತಾರೆ, ಅದಕ್ಕೆ ಅಮೌಂಟ್ ಪೇ ಮಾಡಿಸ್ಕೊಂಡಿಲ್ಲ. ತಗೊಮ್ಮ. ನೆನ್ನೆ ಮೊನ್ನೆ ಎಲ್ಲ ನನ್ನ ಮಗುಗೆ ಜ್ವರ ಫ್ರೆಂಡ್ಸ್. ಯಾಕೆ ಚಿನ್ನು? ಮುದ್ದು, ಇದಂತೂ ತಾಕಿಸ್ಕೋ, ನೀಯೇ ತತ್ತೀನಿ. ತಿನ್ನೋಷ್ಟರಲ್ಲಿ ನೀಯೇ ಹೊತ್ಕೊಬತ್ತೀನಿ, ಓಡೋಗಿ ಓಡ್ಬತ್ತೀನಿ. ನೋಡಿ, ಸ್ನ್ಯಾಕ್ಸ್ಗೆ ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದೆ, ಅಷ್ಟರಲ್ಲಿ ನೀನೇ ತಿನ್ನಿಸ್ಬೇಕು ಅಂತ ಹೇಳಿ ಹಠ ಮಾಡಿದ್ಲು ಅಂತ ಹೇಳಿ ಅರ್ಧಕ್ಕೆ ಬಿಟ್ಬಿಟ್ಟು ಹೋಗಿದ್ದೆ. ಸ್ನ್ಯಾಕ್ಸ್ಗೆ ದಾಳಿಂಬೆ ಹಣ್ಣು ಹಾಕ್ತೀನಿ, ಪುಳಿಯೋಗರೆನೂ ಹಾಕಿದ್ದೀನಿ, ಸ್ವಲ್ಪ ಹುಳಿ ಕಲಸಿಟ್ಟಿದ್ದೀನಿ. ರೈಸ್ ನೋಡೋಣ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದರೆ ತಿಂದ್ಬಿಡ್ತಾಳೆ, ಬಂದ ತಕ್ಷಣ ಹಸ್ವು ಅಂತಾಳಲ್ವ, ಬರೋದು ಸಂಜೆ ಆಗುತ್ತಲ್ವ. ಹಾಗಾಗಿ
ಅಪ್ಪಾಜಿ ಮುಂಚೆನೇ ಹೋದ ವಾರನೇ ಕಾನ್ವೆಂಟ್ ಸ್ಟಾರ್ಟ್ ಆಗೈತೆ ಅಂತ ಗೊತ್ತಾದಾಗಲೇ ತಂದಿತ್ತು. ಹಣ್ಣುಗಳೆಲ್ಲನೂ ತಂದೈತೆ. ಮುಂಚೆನೇ ಫ್ರಿಡ್ಜಿಂದ ಆಚೆ ಕಡೆ ತೆಗ್ದಿಟ್ಟಿದ್ದೆ, ಯಾಕಂದರೆ ಫುಲ್ಲು ಕೋಲ್ಡ್ ಇರುತ್ತಲ್ವ ಫ್ರಿಡ್ಜಲ್ಲಿ. ಅದಕ್ಕೆ ನನ್ನ ವಾಯ್ಸು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದೇನೋ. ಫುಲ್ಲು ಶೀತ ಆಗಿದೆ, ಆಗ್ತಾಯಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ, ಸಾರಿ ಕೇಳ್ತೀನಿ. ಒಳ್ಳೆ ಮಾಡಲೇಬೇಕು, ಏನು ಮಾಡೋದು. ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಗಡೆ ಕ್ಲಿನಿಕ್ಗೆ ಹೋದರೆ ಒಂದು 300 ರೂಪಾಯಿ ಆದರೂ ಆಗುತ್ತೆ. ಅದಕ್ಕೆ ನಮ್ಮೂರಲ್ಲೇ ಡಾಕ್ಟ್ರು ಬರ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಅಲ್ಲಿಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. 10:30 11 ಗಂಟೆ ಮೇಲೆ ಹೋಗಬೇಕು. ಹಾಕಿದ್ದು ರೆಡಿ. ಇದನ್ನು ಹಾಕ್ಬಿಟ್ಟು ಆವಾಗಲೇ ಆರಕ್ಕಿಟ್ಟಿದ್ದೆ. ಇದು ಕೂಡ ರೆಡಿ. ಫ್ರೆಂಡ್ಸ್, ಇದು ನನ್ನ ತಂಗಿದು. ಅವಳು ಪ್ರೊಫೆಷನಲ್ ಕೊರಿಯರ್ಸ್ ಅಂತ ಹೇಳಿ ಫಸ್ಟ್ ಜಾಬ್ ಅವಳು ಸೇರಿಕೊಂಡಿದ್ದು. ಆವಾಗ ಇವಳಿಗೆ ಆ ಕೊರಿಯರ್ ಕಡೆಯಿಂದ ಕೊಟ್ಟಿದ್ರಂತೆ. ಇದು ಬಂದು ಮಿಲ್ಟಾನ್ ಕಂಪ್ನಿದು. ತುಂಬ ಒಳ್ಳೆ ಕಂಪ್ನಿದು. ಇದು ತುಂಬ ಯೂಸ್ ಬರುತ್ತೆ ಅಂತ ಹೇಳಿ ಅವಳು ಯೂಸೇ ಮಾಡಿರಲಿಲ್ಲ. ನಾನು ಲಾಸ್ಟ್ ಟೈಮು ವರಮಹಾಲಕ್ಷ್ಮಿಗೆ ಹೋದ್ನಲ್ವ, ಆವಾಗ ಕೊಟ್ಟು ಕಳಿಸಿದ್ಲು ಇದನ್ನು, ಪಾಪಗಾಗುತ್ತೆ ಅಂತ ಹೇಳಿ. ಬಟ್ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ನೋಡಿ, ತುಂಬ ಚೆನ್ನಾಗೈತೆ ಇದು. ಕೈಲೂ ಬೇಕಾದರೆ ಹಿಡ್ಕೊಬೋದು, ಅಥವಾ ಈ ಥರ ಸ್ಟೈಲಾಗಿ ನ್ಯಾತಾಕೊಳ್ಳಬೋದು. ಚೆನ್ನಾಗೈತೆ. ಹಾಗೆ ಕೃತುಗೆ ಇಲ್ಗೊಂದು ಕರ್ಚೀಫ್ ಹಾಕಬೇಕು ಕೈಯೆಲ್ಲ ಒರೆಸ್ಕೊಳ್ಳೋಕ್ಕೆ. ನೋಡಿ, ಈ ಥರ ಇದೆ, ಚೆನ್ನಾಗಿದೆ. ಬ್ಯಾಗ್ ಒಳ್ಳೆಯ ರೆಡ್ ಕಲರು. ಈ ಥರನಾದರೂ ಹಿಡ್ಕೊಬೋದು, ಅಥವಾ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಈ ಥರನಾದ್ರೂ ಹಿಡ್ಕೊಬೋದು. ಲಂಚ್ ಬ್ಯಾಗ್ ರೆಡಿ ಆಯಿತು ಕೃತುದು. ಬಂದೆ ತಾಳು ಕೃತು, ತಗೋ ಕೃತು. ಕಾಲ್ಗಾಯ ಆಗದೆ ಅಂತ ಹೇಳ್ತಿದ್ದೆ. ಲಂಚ್ ನಾನು ಹಿಡ್ಕೋತೀನಿ, ತಗೋ. ತನಿಷ್ ಬಂದಿದ್ದಾನೆ ಕೃತನ್ ಕರ್ಕೊಂಡು ಹೋಗೋಕೆ. ಅಜ್ಜಿಗೆ ಬಾಯ್ ಮಾಡಲ್ವಾ, ಮರ್ತ್ಕೊಂಡಿದ್ದೀರಾ ಎಲ್ಲನೂ? ಅಷ್ಟೇನಾ? ಕ್ರೀಮ್ ಹಾಕೊಂಡೆ ಮುದ್ದು. ಹಿಡ್ಕೊ, ಬೇಬಿ ಕ್ರೀಮ್ ತತ್ತೀನಿ. ಕೃತಿ ಬಾಯಿಗೆ ಹೋಗು, ನೀನು ಒಬ್ಳೆ, ನಾನು ಬರಲ್ಲ. ನಡಿ. ಹಾಂ, ಎಲ್ಲಿಗೋಯ್ತಾ ಇದ್ದೀರಿ ಅಂತ ಹೇಳಿ. ರಜಾ ಮುಗಿಸ್ಕೊಂಡು. ಹಾಂ, ಅಜ್ಜಿ ಕರೀತಾ. ಕಳಿಸಲ್ಲ ಬಿಡಮ್ಮ ಅವ್ರು ಆಚೆಗೆ ಹೋಗಂಗಿಲ್ಲ ತಾನೇ ಮುದ್ದು. ಹಂಗೆ ಹೇಳ್ಬಾರ್ದು. ರಿಸೆಸ್ಸು ಯೂರಿನ್ ಪಾಸ್ ಅಂತ ಹೇಳ್ಬೇಕು. ವಾಶ್ರೂಮ್, ಕರೆಕ್ಟ್, ವಾಶ್ರೂಮ್ಗೆ ಹೋಗ್ಬೇಕು ಮೇಡಮ್ ಅಂತ. ನಡಿ, ಆ ಕಡೆ ಕ್ರಾಸ್ ಮಾಡು. ಕೈ ಕೊಡಮ್ಮ. ಅಮ್ಮ ತನು, ನೀನು ಯಾಕೆ ಬತ್ತಿ? ಅಲ್ಲೇ ಇರು, ಬೈಕ್ ಓಡಾಡ್ತವೆ. ಕೂತ್ಕೋ, ತಗೋ, ಬಾಯ್. ಕಡೆ ಕೂತ್ಕೋ. ಮನೆಗೆ ಬಂದೆ. ಪುಳಿಯೋಗರೆ ತಂಗಳನ್ನ ಇತ್ತು ನಮಗೆ. ತಂಗಳನ್ನ ಕಲಿಸ್ಕೊಂಡು ಬಿಸಿ ಮಾಡಿಕೊಂಡೆ. ಅಮ್ಮ ಇಲ್ಲಿ ನೋಡಿ, ಕೊಟ್ಟಿಗೆ ಬದಲಲ್ಲಿ ಸಾವಿತ್ರಿ ಆಂಟಿಯವ್ರ ಜೊತೆ ಮಾತಾಡ್ತಾ ಕೂತವ್ರೆ. ತಿಂಡಿ ತಿಂದು ಮುಗಿಸೋಣ. ಫ್ರೆಶ್ ಅಪ್ ಆದೆ, ಮೈ ತೊಳೆದೇನ ಅಂತ ಹೋದೆ. ಆದರೆ ತಲೆಗೆ ಸ್ನಾನ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಮಮ್ಮಂಗೆ ಗೊತ್ತಿಲ್ಲ, ಗೊತ್ತಾದರೆ ಹೋಗಿತ್ತದೆ. ಯಾಕೆ ಅಂದರೆ ಇಷ್ಟು ತಪ್ಪು, ಸಣ್ಣ ತಪ್ಪಲಲ್ಲಿ ಚಿಟ್ಕಿಗಳು ಹಾಕು ತಗೊಯ್ದು ಒಳಗೆ ಮಾಡಿಬಿಟ್ಟು ಚಿಟ್ಕಿಗಳು ಹಾಕಬೇಡಿ. ಬಸಿ ಮುದ್ದೆ ಮಾಡ್ತೀವಲ್ಲ, ಅಷ್ಟು ತಪ್ಪಲಲ್ಲಿ ನೀರು ಕಾಯಿಸ್ಕೊಂಡು ತಣ್ಣೀರು ಮಿಕ್ಸ್ ಮಾಡಿಕೊಂಡೆ. ಆವಾಗಲೇ ಬೈತಿತ್ತು, ಮೊದಲೇ ಹೇಳಿದರೆ ನೀರೊಲೆ ಗುರಿ ಆಗ್ತಿತ್ತಿಲ್ವಾ, ಅಷ್ಟು ನೀರಲ್ಲಿ ಅದು ಹೆಂಗೆ ಮೈ ತೊಳ್ಕೊತೀಯ ಅಂತ. ನಾನು ಬೇರೆ ತಲೆಗೆ ಅಕ್ಕಿ ತೊಳೆದು ನೀರ್ದು ಸ್ಪ್ರೇ ಥರ ಹೊಡ್ಕೊಂಡಿದ್ನಲ್ವ, ಹಾಗಾಗಿ ತಲೆ ಸ್ನಾನನೂ ಮಾಡಬೇಕಿತ್ತು. ಒಂದು ಅರ್ಧ ಬಕೆಟ್ ನೀರಲ್ಲಿ ಸ್ನಾನ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾವ ಲೆವೆಲಲ್ಲಿ ಮಾಡಿರ್ಬೋದು. ಕೂದಲು ಬೇರೆ ಒಣಗಿಲ್ಲ. ನಮ್ಮ ಮನೆ ತವಿಂದ ಒಂದು 20 ನಿಮಿಷ ನಡ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲ್ ಹತ್ರಕ್ಕೆ. ನಮ್ಮೂರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ. ಅಮ್ಮನೂ ಯಾಕೋ ಮುಖ ಊದ್ಕೊಂಡೈತೆ, BP ಚೆಕ್ ಮಾಡಿಸ್ಬೇಕು ಅಂತು. ಸೊ ಇಂಜೆಕ್ಷನ್ ಹಾಕಿದ್ರೆ ಒಂದು ಇಂಜೆಕ್ಷನ್ ಹಾಕಿಸ್ಕೊಬರ್ತೀನಿ ಫ್ರೆಂಡ್ಸ್. ನಮ್ಗೆ ಆಗ್ತಾನೇ ಇಲ್ಲ, ತುಂಬ ಆಯ್ತಾನೇ ಇಲ್ಲ. ಹೋಗೋಣ ಬನ್ನಿ ಹಾಸ್ಪಿಟ್ಲಿಗೆ. ನಮ್ಮೂರು ಹಾಸ್ಪಿಟ್ಲ್ ಹೆಂಗೈತೆ ಅಂತ ಇವತ್ತು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಸ್ಪಿಟ್ಲ್ ಹತ್ರ ಬಂದ ನೋಡಿ, ಹುಣಸೆ ಹಣ್ಣನ ಮರ. ಹುಣಸೆ ಹಣ್ಣು ಹೆಂಗೆ ಬಿಟ್ಟೈತೆ ಅಂತ ಸರಿಯಾಗಿಬಿಟ್ಟದೆ ಹುಣಸೆ ಹಣ್ಣನ ಮರ. ಎಮ್ಮೆಗಳು ನೋಡಿ ಫ್ರೆಂಡ್ಸ್, ನಗಡಬೇಡಿ. ಸುಷ್ಮಾ ಏನು ಎಮ್ಮೆಗಳು, ಎಮ್ಮೆ ಕರ ತೋರಿಸ್ತಾವಳಲ್ಲ ಅಂತವ. ಕೆಲವೊಬ್ರು ನೋಡಿಲ್ದೆ ಹೋದ್ರೆ ನೋಡ್ಕೊಳ್ಳಿ, ನಮ್ಮ ಅಮ್ಮ ನಗಾಡ್ತಾರೆ, ಅದನ್ನ ವೀಡಿಯೋ ಮಾಡ್ಕೊತಾಳಲ್ಲ ಅಂತ. ಅಯ್ಯೋ ಆಯ್ತಾ ಇಲ್ಲ ಗೈಸ್, ಆಯ್ತಾ ಇಲ್ಲ. ನನ್ನ ಜೀವನ ಯಾವ ಶತ್ರುಗೂ ಬೇಡ. ಏನು ಮಾಡೋಣ, ಬದುಕಂಗಿಲ್ಲ ಸಾಯಂಗಿಲ್ಲ, ಹಂಗೆ ಆಗ್ಬಿಟ್ಟದೆ. ಏನಮ್ಮ ಇಲ್ಲಿ ಬರೀ ಎಮ್ಮೆಗಳೇವೆ. ನಡಿಯಮ್ಮ, ನಿಂಗೆ ಏನೇನಾಯ್ತು ಅದೇ ಹೇಳೋ ಡಾಕ್ಟ್ರತು. ಇದೆಲ್ಲ ಗೌರ್ಮೆಂಟ್ ಜಾಬ್. ಇದೆಲ್ಲ ಫುಲ್ಲು ಪಾಳ್ ಥರ ಐತಲ್ಲ, ದನ ಮೇಯಿಸ್ತಾರೆ. ಇದೆಲ್ಲ ಫುಲ್ಲು ಗೌರ್ಮೆಂಟ್ ಸೇರಿದ್ದು.
ನೋಡಿ ಎಷ್ಟೊಂದು ಅಗ್ಲ ಐತಿ ಫುಲ್ಲು ಎಲ್ಲ ಗೌರ್ಮೆಂಟ್ ಜಾಗ. ಇದು ನಮ್ಮೂರು ಟ್ಯಾಂಕಿ ನೋಡಿ, ನೀರಿನ ಟ್ಯಾಂಕಿ. ಅಮ್ಮ ಇದು ನಮ್ಮೂರ್ದೇವಾ ಹೊಳೆ ನೀರು ಟ್ಯಾಂಕಿ. ನಲ್ಲಿ ನೀರ್ದು ಅಲ್ಲಿ ಮೇಲ್ಗಡೆ ಅದೇ ಬಾರೆ ಮೇಕೊಂಟ. ಅಮ್ಮ ಈ ಕಡೆ ಬರಮ್ಮ, ಅಮ್ಮ ಈ ಕಡೆ ಬರಮ್ಮ, ಅಲ್ಲಿ ಗಲೀಜದೆ. ಇದೇ ನಮ್ಮೂರ ಹಾಸ್ಪಿಟ್ಲು ಫ್ರೆಂಡ್ಸ್. ಅದು ಯಾರ್ದಮ್ಮ ಮನೆ? ನೀರು ಬಿಡ್ತಾನಲ್ಲ ಗಿರಿ ಅವ್ರದ್ದು. ಅಷ್ಟಾಗ್ಲ ಯಾಕೆ ಕಟ್ಟವ್ರೆ? ದಾನದ ಕೊಟ್ಟಿಗೆ ಕಟ್ಟಿರೋದ. ಇಲ್ಲಿಗೆ ಬರ್ತಾರ ಅವರು. ವಾ ನೋಡಿ ಫ್ರೆಂಡ್ಸ್, ಇದೇ ನಮ್ಮೂರು ಹಾಸ್ಪಿಟ್ಲು. ನಾನು ಬಂದು ಹೆಚ್ಚು ಕಡಿಮೆ 3 ವರ್ಷ ಆಗಿತ್ತೇನೋ. 3 ವರ್ಷದ ನಂತರ ಇವತ್ತು ಬರ್ತಾಯಿದ್ದೀನಿ. ಸಾಲಿರಾಮ್ಗೆ ಹೋದ್ರೆ ಒಂದು 300-400 ರೂಪಾಯಿ ಆಯ್ತದೆ ಅಂದ್ಬಿಟ್ಟು ದುಡ್ಡು ಉಳ್ಸೋಕ್ಕೆ ಬರ್ತಾಯಿದ್ದೀನಿ. ದುಡ್ಡಿಲ್ಲ. ಇವ್ರ ತವೆ ಒಂದು ಚುಚ್ಚಿ ಮಾಡಿಸ್ಕೊಂಡು ಮಾತ್ರ ತೆಗೆಸ್ಕೊಂಡ್ರಾಯ್ತು. ಇವು ಎಲ್ಲಿ ನೋಡಿದ್ರು ಎಮ್ಮೆ ಕರ ಹಸಗಳ ಹಾವಳಿ. ಗ್ರೌಂಡ್ ಮಾತ್ರ ಸಕ್ಕತ್ತಾಗೈತೆ. ಹಸ್ಲು ನೋಡಿ, ಹಸ್ಲೇ ಈ ಥರ ಗ್ರೀನ್ ಕಲರು ಮ್ಯಾಟ್ ಬರ್ತಾವಲ್ಲ ಆ ಥರ. ಬನ್ನಿ ಒಳಗಡೆ ಹೋಗೋಣ. ಮೂರು ಹಾಸ್ಪಿಟ್ಲು ಫ್ರೆಂಡ್ಸ್, ಗೊತ್ತಿಲ್ದಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಸ್ಪಿಟ್ಲು ಅಲ್ಲಿ ಒಳಗಡೆ ಕೂತವ್ರೆ, ಅವರೇ ಡಾಕ್ಟ್ರು ಫ್ರೆಂಡ್ಸ್. ನಮ್ಮಮ್ಮ ಆಫ್ ಮಾಡೋ ಅಂತೈತೆ ನೋಡಿ. ನಮ್ಮೂರು ಹಾಸ್ಪಿಟ್ಲ್ ಹೆಂಗದೆ, ಗೌರ್ಮೆಂಟ್ ಹಾಸ್ಪಿಟ್ಲು. ನೀನು ಹೋಗೋಣ. ನಾನು ಯಾರೂ ಪೇಷೆಂಟ್ಗಳಿರಲಿಲ್ಲ. ನಾನು ನಮ್ಮಮ್ಮಗೆ ಸ್ವಲ್ಪ BP ಐತಂತೆ. ಮತ್ತು ಇಡ್ತೀನಿ. ಇಂಜೆಕ್ಷನ್ ಕೊಟ್ಟರು, ಅದೇನೋ ಬಾಡಿ ಪೇನ್ ಟ್ಯಾಬ್ಲೆಟ್ ಕೊಟ್ಟರೆ. ಇಡಮ್ಮ, ನಿನ್ನ ತಗೊಳಮ್ಮ. ಅಲ್ಲಿಗೆ ಇಡಮ್ಮ, ಕೃತು ಕೈಗೆ ಸಿಗ್ದಂಗೆ. ನನಗೆ ಟೋಟಲ್ 4 ಥರ ಕೊಟ್ಟವ್ರೆ ಫ್ರೆಂಡ್ಸ್. 4 ಮಾತ್ರೆ. ಇವಾಗ ಗ್ಯಾಸ್ಟ್ರಿಕ್ ಮಾತ್ರೆ ಬಿಟ್ಟು ಇನ್ನು 3 ಮಾತ್ರೆ ಕುಡಿಬೇಕು. ನಾನು ಮಾತ್ರೆ ಪವರ್ಗೆ ಆ್ಯಕ್ಚುಲಿ ನಿದ್ದೆ ಬಿಡ್ತವೆ. ಈ 3 ಮಾತ್ರೆ ಕುಡಿತು ಅಂತ ಹೇಳಿದ್ರೆ ಸ್ನಾನ ಬೇರೆ ಮಾಡಿದ್ದೀನಿ. ಅಚ್ಚುಕಟ್ಟಾಗಿ ಮನಿಕೋತೀನಿ. ನೋಡೋಣ. ಏನಪ್ಪ, ನಾನೊಂದು ಶೀತ ಟ್ಯಾಬ್ಲೆಟ್ ಕುಡಿದಿದ್ದೆ ಅಂದೆ. ಅದು ಹೇಳಿದೆ ನೇಮು, ಅದೇ ಚೆನ್ನಾಗೈತೆ, ಅದನ್ನೇ ತೊಗೊಳ್ಳಿ ಅಂದರು. ಸರ್ ಕಡಿಮೆ ಆಗಿಲ್ಲ ಅಂದಿದ್ದಕ್ಕೆ ಇದು ಯಾವುದ್ಯಾವುದೋ 3 ಕೊಟ್ಟವ್ರೆ. ಕುಡಿಬೇಕು ಫ್ರೆಂಡ್ಸ್. ಕುಡಿದ್ಬಿಟ್ಟು ಮಲಗಿದ್ದು ಆಮೇಲೆ ಸಿಗ್ತೀನಿ ಬೇಕು ಅಂತೂ. ನಾನು ಟೀ, ಶೀತ ಅಲ್ವಾ, ಕಾಫಿ ಕುಡಿದ್ರೆ ಸ್ವಲ್ಪ ತಲೆನೋವೆಲ್ಲ ಕಡಿಮೆ ಆಗುತ್ತೆ ಅಂತ ಕಾಫಿನೇ ಇಟ್ಟೆ ಅಮ್ಮಂಗೂ ನನಗೂ. ಕಡಿಮೆ ಮಾಡಮ್ಮ ಟಿವಿದ. ನನ್ನ ಚಾನಲ್ ಹಾಳಾಯ್ತದ ಅಷ್ಟೇ ಅಂದವ, ಕಾಪಿ ರೈಟ್ ಬರ್ತದೆ. ಮಾಡಬೇಕು ಫ್ರೆಂಡ್ಸ್. ನಾನೀಗ ಕಾಫಿ ಕುಡಿದ್ಬಿಟ್ಟು ಅಚ್ಚುಕಟ್ಟಾಗಿ ಮನಿಕೋತೀನಿ. ಆ್ಯಕ್ಚುಲಿ ಟೀ ಕಾಫಿ ಕುಡಿದ್ರೆ ನಿದ್ದೆ ಬರೋಕ್ಕಲ್ಲ ಅಂತಾರೆ. ನಂಗೆ ಬರ್ತದೆ. ಯಾಕೆ ಅಂತ ಕೇಳಿ. ಯಾಕೆ ಗೊತ್ತಾ, 3 ಮಾತ್ರೆ ಕುಡಿದಿದ್ದೀನಲ್ಲ, ಅದ್ರ ಪವರ್ಗೆ ನಿದ್ದೆ ಬರ್ತದೆ. ಸೊ ನಿಮ್ಮ ಭೇಟಿ ಮೋಸ್ಟ್ಲಿ ಸಂಜೆ ಈವ್ನಿಂಗೇ ಆಗ್ಬಹುದು ಅನ್ಕೋತೀನಿ. ಬಾಯ್ ಬಾಯ್ ಗೈಸ್, ಸಂಜೆ ತನಕ ಬಾಯ್. 12 ಗಂಟೆಲಿ ಮಲಗಿದಳು. ಊಟಕ್ಕೆ ಊಟ ಮಾಡಿದ್ರೆ ಬಾಡಿ ಕೈಕಾಲೆಲ್ಲ ನಡುಗ್ದಂಗೆ ಐತೈತೆ, ಹೆಂಗೆಂಗೋ ಐತೈತೆ. ಮೋಸ್ಟ್ಲಿ ಬೆಳಗ್ಗೆ ಒಂದು ಹಾಸ್ಪಿಟ್ಲಲ್ಲಿ ಕೊಟ್ಟಿದ್ದು 3 ಕುಡಿದೆ, ಒಟ್ಟಿಗೆ 4 ಕುಡಿದ್ನಲ್ಲ. ಏನೋ ಹೆವಿ ಡೋಸೇಜ್ ಏನೋ ನಂಗೆ ಆಗ್ತಾನೇ ಇಲ್ಲ. ಮಾತಾಡೋಕೆ ಹೋಯ್ತಿಲ್ಲ. ತಗೋ ಚಡ್ಡಿ ಟಿ ಕೃತು ಬೇಚಾಕ್ತೀನಿ ಬಾ. ಲಂಚ್ ಬ್ಯಾಗೆಲ್ಲ ಇಲ್ಲೇ, ಸಾಕ್ಸ್ ಇಲ್ಲಿ ಹಾಕವಳೆ. ಡ್ರೆಸ್ ಚೇಂಜ್ ಮಾಡಿದೆ. ತನಿಷು ಬಂದನೆ. ಒಂದೊಂದು ಪೀಸ್ ಕೊಡ್ತೀನಿ, ಕೊಡವ. ನಂಗೊಂದು ಅವಳಿಗೊಂದು ಕೊಡ್ತಾ. ಅಣ್ಣಂಗೊಂದು ಪೀಸ್ ಕೊಡು ಮಗನೇ, ಪಾಪ ತಾನೇ ಅವನು. ಸಣ್ಣ ಕಟ್ ಮಾಡಿಕೊಡಮ್ಮ. ಅದನ್ನೇ ಸಣ್ಣ ಕಟ್ ಮಾಡಿಸ್ಬಿಟ್ಟು ಕೊಡು, ಸಣ್ಣ ಪೀಸ ಕೊಡು. ಅಲ್ಲಿ ಚಾಕಲ್ಲಿ ಕಟ್ ಮಾಡ್ತದೆ, ಕೊಡು ಕೃತು. ಕೈಲಿ ಮುರಿಯೋಕ್ಕಾಗಲ್ಲ, ಕೊಡು. ಬಸ್ಸಿಂದ ಇಳಿದ್ಬಿಟ್ಟು ಬಿದ್ದುಬಿಟ್ಟು ಬಂದವಳಂತೆ ಗೈಸ್. ಅದಕ್ಕೆ ಹುಡುಗ ತನಿಷು ಹಿಂದ್ಗುಟ್ಲೆ ಬಂದದೆ ಹೇಳೋಕ್ಕೆ. ಬಾ ಮಗಳು ಇಲ್ಲಿ. ಏನು ಹೇಳ್ಕೊಟ್ರವ ಇವತ್ತು? ಬಿದ್ದಿದೆಯಲ್ಲ ಕೈಕಾಲು, ಏನಾರು ಏಟಾಗ್ಯದ ನೋಡ್ತದ. ಬೆಳಗ್ಗೆ ಕಾಲ ಮನೆ ಲೇಟ್ ಮಾಡಿಕೊಂಡು ನನ್ನ ಕೈಲಿ ಪ್ಲಾಸ್ಟ್ರ್ ತರಿಸ್ಕೊಂಡು ಪ್ಲಾಸ್ಟ್ರ್ ಹಾಕಿಸ್ಕೊಂಡು ಹೋಗಿದ್ಲು. ಹೋಗಮ್ಮ. ಇಲ್ಲ ಮಂಡಿ ತರ್ಚೋಗದಲ್ ಕೃತು. ಅಯ್ಯೋ ಇಲ್ಲಿ ನೋಡಿಲಿ, ಅಜ್ಜಿಗೆ ತೋರ್ಸೋಗು ಹೋಗು. ಚಡ್ಡಿ ಇರೋದಕ್ಕೆ ಅಷ್ಟು ತರ್ಚೈತೆ ಅಮ್ಮ. ಮಾಮೂಲಿ ಚಡ್ಡಿ ಹಾಕೊಂಡು ಹೋಗಿದ್ರೆ ಜಾಸ್ತಿ ತರ್ಚಿರೋದು ನೋಡು. ಅಷ್ಟು ಒಂದ್ಸ ಹೋಗ್ತಾಗೆ ಅಮ್ಮ. ಯಾಕೆ ಬಿದ್ದೆ ಮಗಳು? ಅಷ್ಟು ಗೊತ್ತಾಯ್ತಿತ್ತಿಲ್ಲ ನಿಂಗೆ? ಕೈ ಹಾಕಬಾರ್ದು, ಬೆಳಗ್ಗೆನೂ ಹೇಳಿ ಕಳ್ಸಿದ್ದೀನಿ ತಾನೇ. ಡೈಲಿ ಹೇಳ್ತೀನಿ, ಗ್ಲಾಸ್ ಹತ್ರ ಕೈ ಹಾಕ್ಬಾರ್ದು, ಆಚೆಗೆ ತಲೆ ಹಾಕ್ಬಾರ್ದು ಅಂತ. ಹಾಕಲ್ಲ ಕಣಮ್ಮ ಅಂತಾಳೆ. ನೀನು ಕೂರ್ಸಲ್ಲ, ಇನ್ನು ಕಿಟಕಿ ಹತ್ರ ಕೂರ್ಸಲ್ಲ ನಿನ್ನ. ಮಂದ ಇದ್ದೆ, ಇಷ್ಟು ತರ್ಚೋಗೋದಲ್ಲ ಕೃತು. ಇನ್ನು ಚಡ್ಡಿ ಹಾಕೊಂಡೋಗಿದ್ರೆ ಮಂಡಿ ಉಳ್ಕೊಳ್ಳೋದ ಕೃತು. ಮಂಡಿ ಹೋಗಿರೋದು ಇವತ್ತು. ನೋಡ್ತದೆ ಕೂತ್ಕೊಚಿನ ಏನಾಗದೆ ಅಂತ. ಯೂನಿಫಾರ್ಮ್ ಚೇಂಜ್ ಮಾಡಲ್ವೇನ ತನಿಷು?
ಹೋಗಿ ಮಾಡೋಗು. ಕೂತ್ಕೋಕ್ರತು ಎಲ್ಲೂ ಹೋಗ್ಬೇಡ. ಅನೋ ಕೂದ್ಲು ಹಾಕಂಗೆ ಬಿಟ್ಕೊಂಡಿದ್ದಿ. ಏನು ಮಾಡೋದು ಕೃತಿಗ? ಕಿತ್ತ ಕುರ್ಸಲ್ಲ ನಿನ್ನ. ಮತ್ತೆ ಕೈ ಯಾಕೆ ನೋವು ಮಾಡ್ಕೊ ಬಂದಿದ್ದಿ? ಹಾಂ, ಕಿಟ್ಕಿತ್ತವು ಕೈ ನೋವು ಮಾಡ್ಕೊಂಡು ಇಲ್ದಾಗ ಮತ್ತೆ ರೋಡಲ್ಲಿ ಬಿದ್ದಿದ್ದಿ. ಸೋಪ್ ತೆಗಿಸ್ಕೊ ಸಂಜೆಗೆ. ಬಿಸಿ ನೀನು ಅಂದು ನೀಯ ಕುಡಿಯಕ್ಕೆ ಹೊಡಿತೀನಿ ನಾನು. ನೀನು ಯಾಕೆ ಹಿಂಗೆ ಆಡ್ತಾ ಇದ್ದಿ ಚಿನ್ನು? ತಿನ್ನಕ್ಕಾಯ್ತದ? ಸುಮ್ ತಿನ್ನು. ನಾ ಹೊಡೆದು ಬಿಡ್ತೀನಿ ಈಗ. ಪುಂಚಕ್ಕಿಗೆ ಅಂತ ಹಾಕಿ ಚಿಕ್ಕದು ಚೂರು ಬಿಸ್ಕೆಟ್ ಚೂರು ನಾನು ತಿಂತಾ ಇದೆ ಫ್ರೆಂಡ್ಸ್. ಪುಂಚಕ್ಕಿ ನಾನು ಎದ್ದೆ ಮೇಕೆ ಫೋನ್ ಥರನ ಒಳಗಡೆಯಿಂದ ವೀಡಿಯೋ ಮಾಡೋಣ ಅಂತ ಹೇಳಿ ಅಷ್ಟೊತ್ತಿಗೆ ಹುಂಚಕ್ಕಿ ಹಾರೇ ಹೋದು. ಈಗ ನಾ ತಿನ್ಕೋತಾರೆ. ಅಮ್ಮ ಕೃತದ್ದು ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ತೊಳಿತೈತೆ. ನಾನಿದು ಕೂತ್ಕೊಂಡು ಬಿಸ್ಕೆಟ್ ತಿಂತಾಯಿದ್ದೀನಿ ಫ್ರೆಂಡ್ಸ್. ಕೇಳ್ತಿರ್ಲಿಲ್ಲ ಈವ್ನಿಂಗ್ ಟೈಮ್ ಇವತ್ತು ಹಸುವಾಗ್ತೈತೆ ಅಂದರೆ ಸ್ವಲ್ಪ ಪುಳಿಯೋಗರೆ ತಿಂದು ಬಿಸ್ಕೆಟ್ ತಿಂದು ಹಾಲು ಕೊಡಮ್ಮ ಅಂದು ಹಾಲು ಕೊಟ್ಟೆ ಫ್ರೆಂಡ್ಸ್. ಆಯ್ತಾ ಇಲ್ಲ ಏನು ಮಾಡೋದು? ನಿಮಗೂ ಹೇಳಿ ನಿಮಗೂ ಕೇಳಿ ನಿಮಗೂ ಬೇಜಾರು, ನನಗೂ ಹೇಳಿ ನನಗೂ ತಲೆ ಕೆಟ್ಟೋಯ್ತೆ. ಚಿಂಟು ಟಿ ವಿ ನೋಡ್ತಾವಳೆ. ಹೇಳು, ಹೇಗಿದ್ದೀರಾ ಫ್ರೆಂಡ್ಸನ್ನು? ತುಂಬ ದಿನ ಆಗದೆ ತಾನೇ ನೀನು ಮಾತಾಡಿ. ಕುಡ್ಕೊಂಡಲ್ಲ ಹಾಲು, ಹೊಟ್ಟೆ ಸಿಟ್ಟಿತ್ತವ. ಯಾವತ್ತೂ ಕೇಳ್ತಿರಲಿಲ್ಲ ಫ್ರೆಂಡ್ಸ್. ಈವ್ನಿಂಗ್ ಟೈಮ್ ಇವತ್ತೇ ಹಾಲು ಕೊಡಮ್ಮ ಅಂತ ಕೇಳಿದ್ರು, ಕಾಯಿಸ್ಕೊಟ್ಟೆ. ಇಷ್ಟು ದಿನ ಶುಗರ್ ಇಲ್ದೇ ಕುಡಿತಾಯಿದ್ಲು. ಈಗ ಒಂದು 15 ದಿನದಿಂದ ಶುಗರ್ ಹಾಕಿಸ್ಕೊಂಡು ಕುಡಿತಾವಳೆ. ಇಟ್ಟು ಹುಷಾರಿಲ್ಲ ತಾನೇ ಅಮ್ಮಗೆ. ಕುರಿತು ಫ್ರೆಂಡ್ಸ್, ಹುಷಾರಿಲ್ಲ ಅಂದರೂ ಅಮ್ಮಗೆ ಏನೂ ಹೆಲ್ಪ್ ಮಾಡಿಕೊಡಲ್ಲ ಫ್ರೆಂಡ್ಸ್. ಹಾಯ್ ಮಾಡಿ ಎಲ್ರಿಗೂ ಹಾಯ್ ಕೊಡ್ತೀನಿ. ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಕತೆ. ಹಾಯ್ ಹೇಳು, ಕಟ್ ಮಾಡ್ತೀನಿ ವೀಡಿಯೋನ. ಟೀ ಆಯಿತಾ? ಅವಳು ಮಾತಾಡಲ್ಲ ಫ್ರೆಂಡ್ಸ್, ಅವಳಿಗೊಂಥರ ಮಾತಾಡೋದಿಲ್ಲ. ಮೈ ನ್ಯೂ ವ್ಲಾಗ್. ನಿನ್ನೆ ನಿಜವಾಗ್ಲೂ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಫುಲ್ಲು ತಲೆನೋವು. ನಿನ್ನೆ ವ್ಲಾಗ್ನೇ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಕೃತು ಕಾನ್ವೆಂಟ್ಗೆ ಹೋಗ್ತಾ ಇದ್ದಾಳೆ. ಯೂನಿಫಾರ್ಮ್ ಇವತ್ತು ಮಂಗಳವಾರ, ಬಟ್ ನಂಗೆ ಕಲರ್ ಡ್ರೆಸ್ ಬೇಕು ಅಂತೇಳಿ ಹಾಕೋತಾ ಇದ್ದಾಳೆ. ಲೆಹೆಂಗಾ ಥರದ್ದು ಕಟ್ಕೊಳಿಮ್ಮ. ಕಟ್ಟಕ್ಕೆ ಬರೋಕ್ಕಲ್ಲ ನೋಡಿ, ಇದು ನಾಟ ಮಾಡ್ಕೊಂಡು ಇಕ್ಕಿಸ್ಕೊತಾವಳೆ. ಅವಳೆ ಹಾಕೋತಾವಳೆ, ಲಂಗನೂ ಅವಳೆ ಹಾಕೊಂಡ್ಲು, ದಾರ ಮಾತ್ರ ಕಟ್ಟಿಸ್ಕೊಂಡ್ಲು. ನಿನ್ನೆ ಅಲ್ಲ ಬೆಳಗ್ಗೆ, ಇವಾಗ ಆಲ್ರೆಡಿ ಟೈಮು 8:21 ಆಯಿತು. ನಮ್ಮಮ್ಮನೆ ಎದ್ದು ಕಸ ಗುಡಿಸಿ ಪಾತ್ರೆ ತೊಳೆದು ಬಾಗ್ಲಿಗೆ ನೀರು ಹಾಕಿ ನಾನು 4:15ಗೆ ಎದ್ದು ಕೂತಿದ್ದೆ. ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ, ಮುಖ ಫುಲ್ ಇದಾಗ್ಬಿಟ್ಟೈತೆ. 5 ಗಂಟೆಗೆ ಏನವ 5 ಗಂಟೆಗೆ ಎದ್ದು ಆಯ್ತಾ ಇಲ್ಲ ಅಂತ ಬಿಡ್ಕೋತಾ ಇದೆ. ಕಾಫಿ ಬೇಕು, ತಲೆನೋವು ಅಂತ. ಅಮ್ಮ ಎದ್ದು 5 ಗಂಟೆಗೆ ನಂಗೆ ಕಾಫಿ ಇಟ್ಕೊಡ್ತು. ಅಜ್ಜಿ ಮೊಮ್ಮಗಳು ಏನು ಮಾಡ್ತಾರೆ ಅಂತ ಎದ್ದು ಬಂದೆ ಆಚೆಗೆ. ಲಿಪ್ಪಮ್ಮ ಹಾಕೊಂಡ ಹೂಚಿನೂ ಅಷ್ಟೊಂದುದ್ದ ಹೂ ಮಾಡ್ಕೊಂಡೋಯ್ತೀಯಾ ನಿನ್ನ ಚುಟ್ಕಿ? ಅಮ್ಮ ಅವಳಿಗೆ ಹಿಂದ್ಗಡಿಕೆ, ಅವಳಿಗೆ ಹೆಂಗೆ ಗೊತ್ತಾಯ್ತು? ಮುತ್ತ ಇದೆ ಹೆಂಗೆ ಕಾಣ್ತಾ ಇರಿ? ಮುತ್ತ ಬಳೆ ಹಾಕೊಂಡು ಹೋಗಿ ಮಗನೇ ಆ ಕಡೆಗೆ ಕೋನಂದ ಬಾ, ತಿಂಡಿ ತಿನ್ ಬಾ. ಹೂ ಎಷ್ಟು ಚೆನ್ನಾಗಿ ಕಾಣ್ತಾರೆ. ರಾಕಾಸಿ ಹಂಗೆಲ್ಲ ಆಡ್ಬ ನೋಡ ಕೈಲಿ ಮುಟ್ ನೋಡ್ಚಿನು. ಕತೆ ಹೆಣ್ಣು ಹೂವು ಈಜಾಯ್ತದೆ, ಎಳಿಬೇಡ, ಕಿತ್ತೋಯ್ತದೆ ಹೂವು ಮುದು. ವೇಲಾಕೋ ನಡಿ, ತಿಂಡಿ ನಡಿಮ್ಮ. ಎಲ್ಲ ಹೆಂಗೆ ಕಾಣ್ತದೆ ದೂರ ಹೋಗಿ ನೀಚು? ಹೂ ಸುಂದ್ರು ಎಷ್ಟೊಂದು ಉದ್ದ ಆಗದೆ ಮುಖ. ಸರಿಯಾಗದ್ ಬಿಡಮ್ಮ, ಇನ್ನೆಂಗ್ ಮಾಡಿಸ್ತಿ? ಅದೇನು ಇರ್ತದ ಅವಳ್ತ 10 ನಿಮಿಷ. ಬಾ ಮಗಳು ಈಗ. ಯಾಕೆ ಎಲ್ಗೋಯ್ತಾ ಇದ್ದೀರಿ? ಯಾರಿಗೆ ತೋರ್ಸಕ್ ಹೋಯ್ತಾ ಇದ್ದಿ ಕೃತು? ಮತ್ತೆ ಯಾಕೆ ಹೋಯ್ತಾ ಇದ್ದಿ ಬೀದಿಗೆ? ಕ್ವಾರವ ನೀನು ಆಟ ಆಡಿಬೇಕು ಆಚಿನು, ಲೇಟ್ ಆಯ್ತದೆ. ಎಲ್ಲನೂ ತಿನ್ಕೋಬೇಕು, ಬಾರ್ಸಲ್ಲಿ ಬಿಟ್ಬಿಟ್ಟು ಬರಂಗಿಲ್ಲ.
ಹ್ಞೂ ಅಗಿ ಚೆನ್ನಾಗಿ ಕೃತು ಹಾಡು ಹೇಳ್ಕೊಂಡು ಮಾಡ್ಕೃತು ಕೃತು ಯಾವ ಹಾಡು ಕೃತು ಇದು ಹಿಂದಕ್ಕೆ ಹೋಗ್ಕೃತು ಒಂಚೂರು ಯಾವ ಹಾಡು ಕೃತು ಹಾಡಿಲ್ವೈತ್ಕೆ ಏ ಕೃತು ಬಾ ನಾಕುಸ್ಕೊ ಈಗ ಸಾಕು ಆಟ ಆಡ್ಕೊಂಡು ತಿಂತೀನಿ ಅಂತ ಹೇಳಿರೋದು ಕ್ವಾ ಓಡ್ಬಾ 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 ಮುಗ್ದಾಯ್ತು ಕ್ವಾ ಖಾರನ ತಿಂದರೆ ಬೇಗ ದೊಡ್ಡ ಪಾಪು ಹೋಗೋದು ಗೊತ್ತಾ ಬಟ್ಟೆ ಸಿಟ್ಕೋಬಾರ್ದು ಯಾರು ಧನುಷ್ ಅಲ್ಲ ಕಣಮ್ಮ ತನಿಷ್ ಹೋಗ್ಬೇಡ ಅಂತ ಒಂದ್ಸತಿ ಹೇಳೋದು ಟೈಮ್ ಆಗದೆ ಬಂದ್ಬಿಡು ಮರ್ಯಾದಿಂದವ ನೋಡಲ್ಲ ಹಣ್ಣು ಬತ್ತಾವನಂತೆ ಬರವ ಹೋಮ್ ವರ್ಕ್ಗೆಲ್ಲ ರೈಟ್ ಮಾರ್ಕ್ ಹಾಕವ್ರೆ ಗುಡ್ ಅಂತ ಹಾಕವ್ರೆ ಇದು ಮನೇಲಿ ಮಾಡಿಸಿರೋದು ಹೋಮ್ ವರ್ಕು ಇದು ನಿನ್ನೆ ಅವಳಿಗೆ ಸ್ಕೂಲಲ್ಲೇ ಕೊಟ್ಟವ್ರೆ ಬರೆಯೋಕ್ಕೆ ಕೂರಿಸಿರ್ತಾರಲ್ಲ ಆಗ ಬರ್ದವಳೆ ಬಿಗ್ ಲೆಟರು ಜೆಡ್ ತನಕ ಸ್ಮಾಲ್ ಲೆಟರು ಝೆಡ್ ತನಕ ಆ್ಯಂಡ್ ಐ 2 ಸಲ ಬರ್ದವಳೆ ತನಕ 1 2 3 22 ತನಕ ಬರ್ದವಳೆ ಅಂದರೆ ಏನಂದರೆ ಲೈನ್ ಬಿಡ್ದಾನೆ ಒಂದೇ ಸಲ ಬರ್ದಿರೋದ್ರಿಂದ ಗಜ್ಜಿ ಪಿಜ್ಜಿ ಕಾಣಿಸುತ್ತೆ ಸೊ ನೋಡಿ ಅವರ ಟೀಚರ್ ಬಂದು ಕೃತಿಗೆ ಗುಡ್ ಅಂತ ಹಾಕಿದ್ದಾರೆ ಇದು ಮನೆಗೇನೋ ಕೊಟ್ಟಿದ್ದಾರೆ ನಂಗೆ ಹುಷಾರಿಲ್ದಿರೋ ಕಾರಣ ರಾತ್ರಿ ಬುಕ್ಸು ಓಪನ್ ಮಾಡಿಲ್ಲ ಹೋಮ್ ವರ್ಕು ಬರ್ಸಿಲ್ಲ ಮತ್ತೆ ನೀನೇ ಬರ್ದಿರೋದಾ ಇದೂ ಹೌದಾ ನೋಡಿ ಗುಡ್ ಅಂತ ಹಾಕಿಸ್ಕೊಂಡಿದ್ದಾಳೆ ಗೊತ್ತು ನಡಿ ಹೋಗೋಣ ಈಗ ಕಳಿಸ್ಬಿಟ್ಟು ಬಂದೆ ಇವಾಗ ನಾನು ತಿಂಡಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೋಬೇಕು ನೋಡಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಮ್ಮೂರಲ್ಲಿ ಕರೆಂಟ್ ಇಲ್ಲ ನನ್ನ ಫೋನಲ್ಲಿ ಚಾರ್ಜು ಬೇರೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್ ಬಾಯ್ ಮೇಡಮ್ ಹಿಡ್ದ ಕೈಲಿ ಬಾಯ್